ಇದು ಒಂದು ಹೊಸ ಖಾದ್ಯ ಅಂತಲೇ ಹೇಳ್ಬೋದು. ಸ್ವಲ್ಪ ವಿಭಿನ್ನವಾಗಿ ಮಾಡುವ ಟ್ರೆಡಿಷ್ನಲ್ ಫುಡ್. ಇದನ್ನು ಒಂದ್ಸಲ ಮಾಡಿ ತಿಂದರೆ ಮತ್ತೆ ಮತ್ತೆ ಇದನ್ನೇ ಮಾಡಿಸಿ ತಿಂತೀರ, ಅಷ್ಟೊಂದು ರುಚಿಯಾಗಿರುತ್ತೆ. ಬನ್ನಿ, ಈ ಒಂದು ಎಲೆಯಲ್ಲಿ ಮಾಡಿರುವ ಈ ಕಡುಬು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 10 ನಿಮಿಷ ಸ್ಟೀಮ್ ಮಾಡಿ ಸಾಕಾಗುತ್ತೆ. ಈ ಒಂದು ಕಡುಬು ರೆಡಿಯಾಗುತ್ತೆ. ಹಾಗಿದ್ರೆ ಬನ್ನಿ, ಇದು ಯಾವ ರೆಸಿಪಿ ಅಂತ ನೋಡೋಣ. ಈ ರೆಸಿಪಿ ಮಾಡಲಿಕ್ಕೆ ಬಾಳೆ ಎಲೆ ಬೇಕಾಗುತ್ತೆ. ಮೊದಲು ಬಾಳೆ ಎಲೆಯನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಗೆಣಸು ಬೇಕಾಗುತ್ತೆ. ಸಾಮಾನ್ಯವಾಗಿ ಗೆಣಸಲ್ಲಿ ನೀವು ಯಾವ ಥರ ಖಾದ್ಯಗಳನ್ನು ಮಾಡ್ತೀರಾ? ಒಬ್ಬಟ್ಟು ಮಾಡ್ಬೋದು, ಹಾಗೆ ಗೆಣಸನ್ನು ನಾವು ಹಲ್ವಾ ಟೈಪ್ ಮಾಡ್ಬೋದು, ಮತ್ತು ಇದನ್ನು ನಾವು ಬೇಯಿಸ್ಬಿಟ್ಟು ತಿಂತೀವಿ, ಅಥವಾ ಚಿಪ್ಸನ್ನು ಮಾಡ್ಬೋದು. ಇದರಲ್ಲಿ ನಾವು ಡಿಫ್ರೆಂಟಾಗಿ ಟ್ರೆಡಿಷ್ನಲ್ ಆಗಿ ಇವತ್ತು ಮಾಡಿದ್ದೀವಿ. ಬನ್ನಿ ನೋಡೋಣ. ಮೊದಲಿಗೆ ನಾನು ಇಲ್ಲಿ 3 ಗೆಣಸನ್ನು ತೊಗೊಂಡಿದ್ದೀನಿ. ಗೆಣಸನ್ನು ತೊಳೆದು ಅದರ ಸಿಪ್ಪೆಯನ್ನು ತಕ್ಕೊಂಬಿಡೋಣ. ಇದನ್ನು ಬೇಯಿಸಿ ನಾವು ಈ ರೆಸಿಪಿ ಮಾಡೋದಕ್ಕಿಂತ ಈ ವಿಧಾನದಲ್ಲಿ ಮಾಡಿದರೆ ಎಲೆಯಲ್ಲಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸಿಪ್ಪೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲವನ್ನು ಇದೇ ರೀತಿಯಾಗಿ ಸಿಪ್ಪೆ ಸುಲಿದು ತಗೊಳ್ಳೋಣ. ನೋಡಿ, ಇವಾಗ ಇದರ ಸಿಪ್ಪೆ ಎಲ್ಲ ತಕ್ಕೊಂಡಿದ್ದೀನಿ. ಬನ್ನಿ, ಈಗ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಣ ಕೊಬ್ಬರಿ 1 ಬೌಲ್ ತೊಗೊಂಡಿದ್ದೀನಿ, ಹಾಗೆ ದ್ರಾಕ್ಷಿ ಮತ್ತು ಏಲಕ್ಕಿನ 1 ಬೌಲಲ್ಲಿ ತೊಗೊಂಡಿದ್ದೀನಿ, ಹಾಗೆ ಬೆಲ್ಲ 1 ಬೌಲ್ ತೊಗೊಂಡಿದ್ದೀನಿ. ಇಷ್ಟ ಆದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ಈಗ ಸಿಪ್ಪೆ ಸುಲಿದಿರುವ ಗೆಣಸನ್ನು ತುರ್ಕೊಳ್ಳೋಣ. ಈ ರೀತಿ ದೊಡ್ಡ ತುರಿಯಲ್ಲಿ ನಾವು ತುರ್ಕೋಬೇಕು. ಇದು ಸಣ್ಣ ತುರಿಕ್ಕಿಂತ ದೊಡ್ಡದಾಗಿ ತುರಿದ್ರೆ ಚೆನ್ನಾಗಿರುತ್ತೆ. ಇದೇ ರೀತಿಯಾಗಿ 3 ಗೆಣಸನ್ನು ನಾವು ತೊಗೊಂಡಿದ್ದೀವಿ. ನಿಮಗೆ ಎಷ್ಟು ಕಡುಬು ಬೇಕಾಗುತ್ತೋ ಅಷ್ಟು ಗೆಣಸನ್ನು ತೊಗೋಬೋದು. ಈಗ 1 ಚಮಚ ಆಗುವಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಹಾಗೆ ಸ್ವೀಟಿಗೆ ತಕ್ಕ ಹಾಗೆ ಅರ್ಧ ಬೌಲ್ ಪುಡಿ ಬೆಲ್ಲ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿಯನ್ನು ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲದಲ್ಲಿ ನೀರಿನಂಶ ಇರೋದ್ರಿಂದ ಗೆಣಸಿನ ತುರಿಗೆ ಹಾಕಿದ ತಕ್ಷಣ ಸ್ವಲ್ಪ ನೀರು ಹೊಡ್ಕೊಳ್ಳುತ್ತೆ. ಅಲ್ಲಿವರೆಗೂ ಕಲಿಸ್ಕೋಬೇಕು ಕೈಯಿಂದ. ನಂತರ ನಾನು ಸ್ವಲ್ಪ ಬಾದಾಮ್, ಹಾಗೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಏಲಕ್ಕಿಯನ್ನು ಪುಡಿ ಮಾಡಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ಹಾಕಿ, ಇದು ಆಪ್ಷನಲ್ಲು, ದ್ರಾಕ್ಷಿ ಗೋಡಂಬಿ ಹಾಕೋದು, ಇಲ್ಲ ಅಂದರೆ ಬೇಡ. ಇದನ್ನೆಲ್ಲೋ ಚೆನ್ನಾಗಿ ಕೈಯಿಂದನೇ ಕಲಿಸ್ಕೋಬೇಕು. ನೀರು ಹೊಡ್ಕೊಳ್ಳುತ್ತೆ ಅದು. ಒಂದು 10 ನಿಮಿಷ ಹೀಗೆ ಬಿಟ್ಟು ನಂತರ ನೀರು ಹೊಡ್ಕೊಳ್ಳುತ್ತೆ. ಅಲ್ಲಿವರೆಗೂ ಬಿಟ್ಟುಬಿಡೋಣ. ನಿಮಗೆ ಇಷ್ಟ ಆದರೆ ಬೈಂಡಿಂಗಿಗೆ 1 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಬಳಸಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಬಳಸಿದ್ದೀನಿ, ಚೆನ್ನಾಗಿರುತ್ತೆ ಬೈಂಡಿಂಗ್ ಅಂತ. ಈ ರೀತಿ ಅಕ್ಕಿ ಹಿಟ್ಟು ಒಂದೇ 1 ಚಮಚ ಹಾಕ್ಕೋಬೇಕು. ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ಪಕ್ಕದಲ್ಲಿಡೋಣ. ಈಗ ಬಾಳೆ ಎಲೆನ ಬಾಡಿಸ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನ ಸವರ್ಕೋತಾ ಇದ್ದೀನಿ. ಇದಕ್ಕೆ ತುಪ್ಪ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ. ಈಗ ನೋಡಿ, ಇದು ಚೆನ್ನಾಗಿ ನೆಂದಿದೆ, ರಸ ಬಿಟ್ಕೊಂಡಿದೆ, ಈ ರೀತಿ ಆಗಬೇಕು. ಈಗ ಇದನ್ನು ಸ್ವಲ್ಪ ಈ ರೀತಿ ಉದ್ದುದ್ದಕ್ಕೆ ಇರಬೇಕು. ಈ ಕಡುಬು ಯಾವ ರೀತಿನಾದರೂ ಶೇಪ್ ಮಾಡ್ಬೋದು, ಉದ್ದ ಇದ್ದರೆ ಚೆನ್ನಾಗಿರುತ್ತೆ. ಈ ರೀತಿ ನೋಡಿ, ಎರಡೂ ಕೈಯಿಂದ ಈ ರೀತಿ ಉದ್ದಕ್ಕೆ ಮಾಡಿ ನಂತರ ಫೋಲ್ಡ್ ಮಾಡ್ಕೊಂಬಿಡೋಣ. ಚೆನ್ನಾಗಿರುತ್ತೆ ಇದು. ಗೆಣಸು, ಬರೀ ಗೆಣಸನ್ನೇ ಬೇಯಿಸ್ಕೊಂಡು ತಿಂದು ಬೇಜಾರಾಗಿದ್ದರೆ, ನಿಮಗೆ ಗೆಣಸಲ್ಲಿ ಒಂದೇ ರೆಸಿಪಿ ತಿಂದು ಬೇಜಾರಾಗಿದ್ದರೆ ಬಾಳೆ ಎಲೆ ಇದ್ದರೆ ತಟ್ಟಂತ ಮಾಡ್ಬೋದು. ನೋಡಿ, ತುಂಬ ಡಿಫ್ರೆಂಟ್ ಅನಿಸುತ್ತೆ ನಮಗೆ. ನೋಡಿ, ಈ ರೀತಿ ಕೈಯಿಂದ ಫೋಲ್ಡ್ ಮಾಡಿ ಉದ್ದ ಕಡುಬನ್ನು ಎಲೆಯಿಂದ ಮಡಚಿ ಈ ರೀತಿ ಇಡ್ಲಿ ಹಬೆಯಲ್ಲಿ ರೆಡಿ ಮಾಡ್ಕೊಂಬಿಡೋಣ. ಪ್ರತಿಯೊಂದನ್ನು ಹಾಗೆ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಹಬೆ ಗಿಡಕ್ಕೆ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಈಗ ಒಂದೊಂದೇ ಸ್ವಲ್ಪ ಎಲೆಯನ್ನು ಹಾಕಿ ಒಂದೊಂದೇ ಕಡುಬನ್ನು ಎತ್ತಿಕ್ಕೊಂಬಿಡೋಣ. ಇದನ್ನೊಂದು 10ರಿಂದ 15 ನಿಮಿಷ ನೀವು ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಇದಕ್ಕೆ ಅಕ್ಕಿ ಹಿಟ್ಟು ಅಥವಾ ಅಕ್ಕಿ ರವೆ ಜಾಸ್ತಿ ಹಾಕಿಲ್ಲ ನಾವು, ಏನು ಕೂಡ ಬೇಗ ಬೆಂದುಬಿಡುತ್ತೆ. ಬರೀ ಗೆಣಸು ಒಣ ಕೊಬ್ಬರಿ ಅಷ್ಟೇ ಹಾಕಿರೋದ್ರಿಂದ ಬೇಗ ಬೆಂದುಬಿಡುತ್ತೆ. 10ರಿಂದ 15 ನಿಮಿಷ ಬಿಟ್ಟು ಓಪನ್ ಮಾಡಿದರೆ ಕಡುಬು ರೆಡಿ ಆಗುತ್ತೆ. ನೋಡಿ, ಈಗ ಈ ರೀತಿ ಟ್ಯಾಪ್ ಮಾಡಿಕೊಂಡ್ರೆ ನಮಗೆ ಕಡುಬು ರೆಡಿಯಾಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಇವಾಗ ರುಚಿಯಾದ ಗೆಣಸಿನ ಕಡುಬು ರೆಡಿ ಆಯಿತು. ನೀವು ಇದಕ್ಕೆ ಏನಾದರೂ ನಿಮ್ಮ ಹತ್ರ ಬಾಳೆಯಲ್ಲಿ ಸಿಕ್ಕಿಲ್ಲ ಅಂದರೆ ಅರಿಶಿಣದೆಲೆ ಸಿಕ್ಕರೆ ಅರಿಶಿಣದ ಎಲೆಯಲ್ಲಿ ಕೂಡ ಮಾಡ್ಬೋದು. ಅರಿಶಿಣದ ಎಲೆ ಘಮ ತುಂಬ ಚೆನ್ನಾಗಿರುತ್ತೆ.
ಈಗ ನೋಡಿ ಕಡುಬು ರೆಡಿ ಆಯಿತು. ಇದನ್ನು ಓಪನ್ ಮಾಡ್ಕೊಳ್ಳೋಣ ಇವಾಗ. ಇದರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು. ಡಿಫ್ರೆಂಟ್ ರುಚಿನ ನೀವು ಇದರಲ್ಲಿ ಸವಿಬೋದು, ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಹಾಗೆ ಗೆಣಸು ತಿನ್ನೋದು ಬದಲು ಇದು ಈ ರೀತಿ ಕಡುಬು ಥರ ಮಾಡಿಕೊಂಡು ಗೆಣಸು ತಿಂದರೆ ಒಂದು ಹೊಸ ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡ್ತಾನೆ ನಿಮಗೆ ತಿನ್ನಬೇಕು ಅನಿಸುತ್ತಾ? ಹಾಗಿದ್ರೆ ಬಾಳೆಯಲ್ಲಿ ಸಿಕ್ಕಾಗ ಗೆಣಸು ತಂದು ಈ ರೀತಿ ಕಡುಬು ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಮತ್ತೆ ಮತ್ತೆ ಇದನ್ನೇ ಮಾಡಿಸಿ ತಿಂತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ಇವತ್ತಿನ ಟ್ರೆಡಿಷ್ನಲ್ ಆಗಿರುವ ಈ ಹೊಸ ವಿಧಾನ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್, ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ.